Hello everyone, I am Santosh. Today we are going to discuss the next part in C programming, that is all about C tokens. Very important part of C programming, that is C tokens, or you may call it as basic elements of C. ಅಂದ್ರೆ C program ಬರಿಬೇಕಂದ್ರೆ ನಾವು ಏನೇನ್ ಸ್ಮಾಲೆಸ್ಟ್ ಯೂನಿಟ್ಸ್ ಬೇಸಿಕ್ ಯೂನಿಟ್ಸ್ ಏನೇನ್ ಯೂಸ್ ಮಾಡ್ಕೋತೀವಿ ಅವುಗಳಿಗೆ ನಾವು ಏನಂತ ಕರಿತೀವಿ ಸಿ ಟೋಕನ್ಸ್ ಅಂತ ಕರಿತೀವಿ. ಲೆಟಸ್ write about C tokens. The basic and smallest units of a C program are called as C tokens. ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಬೇಸಿಕ್ ಎಲಿಮೆಂಟ್ಸ್ ಯೂಸ್ ಮಾಡ್ಕೋತೀವಿ ಅದಕ್ಕೆ ಅವ್ರು ಏನಂತ ಕರೀತಾರೆ ಸಿ ಟೋಕನ್ಸ್ ಅಂತ ಕರೀತಾರೆ. ಅಂಡ್ ದೇರ್ ಆರ್ 6 ಟೈಪ್ಸ್ ಆಫ್ ಸಿ ಟೋಕನ್ಸ್. ದೇರ್ ಆರ್ 6 ಸಿ ಟೋಕನ್ಸ್ are there. We can use them to write the program. Okay, what are those? ಈ 6 ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಅನ್ನ ಬರಿತೀವಿ. ಒನ್ ಆಫ್ ದೆಮ್ ಇಸ್ ಕೀವರ್ಡ್ಸ್. ಅಂದ್ರೆ ನಾವು ಪ್ರೋಗ್ರಾಮ್ ಬರಿಬೇಕಂದ್ರೆ ವಿ ಆರ್ ಯೂಸಿಂಗ್ ದಿ ಕೀವರ್ಡ್ಸ್. ದೆನ್ ಐಡೆಂಟಿಫೈಯರ್ಸ್. Identifiers also required to write the program. Then constants, strings, operators, special symbols or special characters ಅಂತಾನು ನಾವು ಹೇಳ್ತೀವಿ. ಇವೆಲ್ಲ ಬೇಸಿಕ್ ಥಿಂಗ್ಸ್ ಅನ್ನ ಯೂಸ್ ಮಾಡಿಕೊಂಡು ವಿ ಆರ್ ರೈಟಿಂಗ್ ದಿ ಪ್ರೋಗ್ರಾಮ್. ದ್ಯಾಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಸಿ ಆರ್ ಸಿ ಟೋಕನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಗೊತ್ತಾಯ್ತಾ? ವೆರಿ ಸಿಂಪಲ್. These are the basic and smallest units of a C program. Whenever we want to write the C program, we should have the knowledge of keywords, identifiers, constants, strings, operators, and special symbols. Okay, let us discuss one by one all the C tokens. Okay, let us discuss one of the C token, that is keywords. ಇವತ್ತು ನಾವು ಕೀವರ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಕೀವರ್ಡ್ಸ್ ಆರ್ ದಿ ರಿಸರ್ವ್ಡ್ ವರ್ಡ್ಸ್. ಕೀವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಿ? ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ. ಕೀವರ್ಡ್ಸ್ ಆರ್ ದಿ ರಿಸರ್ವ್ಡ್ ವರ್ಡ್ಸ್. ರಿಸರ್ವ್ಡ್ ವರ್ಡ್ ಮೀನ್ಸ್ ದೇ ಆರ್ ಲೈಕ್ ಇಂಗ್ಲಿಷ್ ಡಿಕ್ಷನರಿ ವರ್ಡ್ಸ್ ಅಲ್ಲಿ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರ ಸಿ ನಲ್ಲಿನೂ ನಾವು ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದರ ಅರ್ಥ ಏನು? ಡಿಕ್ಷನರಿ ವರ್ಡ್ಸ್ ದೇ ಹ್ಯಾವ್ ದೇರ್ ಓನ್ ಮೀನಿಂಗ್ ವಿಚ್ ಕೆನಾಟ್ ಬಿ ಚೇಂಜ್ಡ್. ಅದೇ ತರ ಸಿ ಪ್ರೋಗ್ರಾಮಿಂಗ್ ನಲ್ಲಿ ವಿ ಹ್ಯಾವ್ ಸಮ್ ಕೀವರ್ಡ್ಸ್ ಅಂಡ್ ದೇ ಹ್ಯಾವ್ ದೇರ್ ಓನ್ ಮೀನಿಂಗ್ ಅಂಡ್ ವಿ ಕೆನಾಟ್ ಚೇಂಜ್ ದ ಮೀನಿಂಗ್ ಆಲ್ಸೋ. ಓಕೆ, keywords are the reserved words and they have fixed meaning. Reserved words which are made up of set of characters. I will write here. Keywords are the set of characters that have ಫಿಕ್ಸ್ಡ್ ಮೀನಿಂಗ್. ಈ ವರ್ಡ್ಸ್ ಗಳಿಗೆ ಆಲ್ರೆಡಿ ಫಿಕ್ಸ್ಡ್ ಮೀನಿಂಗ್ ಡಿಫೈನ್ ಮಾಡಿಬಿಟ್ಟಿದ್ದಾರೆ. ಅವುಗಳ ಮೀನಿಂಗ್ ಗಳನ್ನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ. ಅಂಡ್ ದೇ ಆರ್ ಯೂಸ್ಡ್ ವೆನ್ ಎವರ್ ವಿ ನೀಡ್ ದೆಮ್ ಇನ್ ದ ಪ್ರೋಗ್ರಾಮ್ ಬಿಕಾಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೇಸಿಕ್ ಎಲಿಮೆಂಟ್ ಆಫ್ ದಿ ಸಿ ಪ್ರೋಗ್ರಾಮ್. ದೀಸ್ ಮೀನಿಂಗ್ಸ್ ಕೆನಾಟ್ ಬಿ ಚೇಂಜ್ಡ್. ಆಲ್ರೆಡಿ ಏನ್ ಮೀನಿಂಗ್ ಸೆಟ್ ಮಾಡಿಬಿಟ್ಟಿದ್ದಾರೆ ಅದನ್ನ ನಾವು ಚೇಂಜ್ ಮಾಡಕ್ ಬರೋದಿಲ್ಲ. ಅಂಡ್ ಈ ಮೀನಿಂಗ್ಸ್ ಯಾರಿಗೆ ಅರ್ಥ ಆಗುತ್ತೆ ಅಂದ್ರೆ ದೀಸ್ ಮೀನಿಂಗ್ಸ್ ಆರ್ ಅಂಡರ್ಸ್ಟುಡ್ ಬೈ ಕಂಪೈಲರ್. ಓಕೆ, ಐ ವಿಲ್ ರೈಟ್ ದಟ್. ಕೀವರ್ಡ್ಸ್ ಆರ್
predefined words, predefined words, which means ಅದರ ಅರ್ಥ ಏನಂದ್ರೆ ಆಲ್ರೆಡಿ ಸಿ ನಲ್ಲಿನೇ ಡೆವಲಪರ್ಸ್ ದೇ ಹ್ಯಾವ್ ಡಿಫೈನ್ಡ್ ಸಮ್ ಆಫ್ ದಿ ಕೀವರ್ಡ್ಸ್, ಅವುಗಳನ್ನು ಆಲ್ರೆಡಿ ಡಿಫೈನ್ ಮಾಡಿ ಇಟ್ಟಿದ್ದಾರೆ. ಅವುಗಳು ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ವರ್ಡ್ಸ್ that have special meaning, that have special meaning to the compiler, to the compiler. Compiler will understand the meaning of keywords. Okay, and one thing is that all keywords must be written in lowercase letters. All keywords must be written in lower case letters. ಅಂದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿನೇ ನಾವು ಇವುಗಳನ್ನ ಯೂಸ್ ಮಾಡ್ಕೋಬೇಕು. and there are 32 keywords in C. there are 32 keywords in C. ಓಕೆ, ಅದೇ ತರ ಬೇರೆ ಲ್ಯಾಂಗ್ವೇಜ್ ಅಲ್ಲಿನೂ ಕೀವರ್ಡ್ಸ್ ಇರಬಹುದು, ಅಲ್ಲಿ ಇದೇ ನಂಬರ್ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಸಿ ನಲ್ಲಿ ಓನ್ಲಿ ವಿ ಹ್ಯಾವ್ 32 keywords, ಬಟ್ ಇನ್ ಅದರ್ ಲ್ಯಾಂಗ್ವೇಜಸ್ ದೇರ್ ಮೇ ಬಿ ಮೋರ್ ನಂಬರ್ ಆಫ್ ಕೀವರ್ಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಂಗ್ಲಿಷ್ ಡಿಕ್ಷನರಿನಲ್ಲಿ ಏನ್ ವರ್ಡ್ಸ್ ಇರುತ್ತೆ ಅವುಗಳನ್ನ ನಾವು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಆಕ್ಚುಲಿ. ಅದೇ ತರ ಇಲ್ಲಿಯೂ ಕೂಡ ವಿ ಹ್ಯಾವ್ 32 keywords. ಅವುಗಳಿಗೆ ಅದರದೇ ಆದ ಪರ್ಪಸ್ ಇದೆ, ಅವುಗಳಿಗೆ ಅದರದೇ ಆದ ಮೀನಿಂಗ್ ಇದೆ, ಅಲ್ಲಿ ನಾವು ಅಷ್ಟೇ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ನಲ್ಲಿ ಕಾಲೇಜ್ ಅಂತ ಇದೆ. ಕಾಲೇಜ್ ಇಸ್ ಎ ಡಿಕ್ಷನರಿ ವರ್ಡ್ ವಿಚ್ ಈಸ್ ಯೂಸ್ ಟು ಇಂಡಿಕೇಟ್ ವೆದರ್ ಇಟ್ ಈಸ್ ಎ ಕಾಲೇಜ್ ಆರ್ ನಾಟ್. ಅದು ಕಾಲೇಜ್ ಇದ್ರೆ ನಾವು ಕಾಲೇಜ್ ಅಂತ ಕರಿತೀವಿ, ಅದನ್ನ ನಾವು ಬೇರೆ ಯಾವುದೋ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅದೇ ತರ ಇಲ್ಲಿಯೂ ಕೂಡ ವಿ ಹ್ಯಾವ್ 32 keywords. ಅವುಗಳಿಗೆ ಅದರದೇ ಆದ ಮೀನಿಂಗ್ ಇರುತ್ತೆ, ಅವುಗಳನ್ನ ಬೇರೆ ಯಾವುದೋ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋಬಾರ್ದು. ಓಕೆ, ಅಂಡ್ ವಾಟ್ ಆರ್ ದೋಸ್? ಆ 32 keywords ಯಾವ್ಯಾವ ಅಂತ ಲೆಟ್ ಅಸ್ ಚೆಕ್. ಓಕೆ, ಐ ವಿಲ್ ರೈಟ್ ಆಲ್ ದ 32 keywords. I'll start with alphabet A. We have the keyword called auto. ಅದಕ್ಕೆ ಅದರದೇ ಆದ ಮೀನಿಂಗ್ ಇದೆ, ಅದರ ಪರ್ಪಸ್ ಎಲ್ಲಿ ನಮ್ಗೆ ನೀಡ್ ಇದೆ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ದೆನ್ ವಿ ಹ್ಯಾವ್ ಬ್ರೇಕ್, and all keywords should be written in small letters itself. Case, char, const, continue, default, do, double, else, we have extern, enum, float, for, go to, if. and if ಅನ್ನ ಆಲ್ರೆಡಿ ನಾವು ಅಲ್ಗಾರಿದಮ್ ಅಲ್ಲಿ ಯೂಸ್ ಮಾಡಿದೀವಿ. ಎನಿ ಕಂಡೀಷನ್ ನಾವು ಅಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಇಫ್ ಅಂತ ಯೂಸ್ ಮಾಡ್ತೀವಿ. ದೆನ್ ಇಂಟ್, ಇಂಟ್ ಇಂಡಿಕೇಟ್ಸ್ ಇಂಟಿಜರ್ ವ್ಯಾಲ್ಯೂ. ದೆನ್ ಲಾಂಗ್, ರೆಜಿಸ್ಟರ್, ರಿಟರ್ನ್, ಶಾರ್ಟ್, signed, then size of is a single word, static, struct, then we have switch, typedef, union, unsigned, wide, volatile, while. These are all the 32 keywords we have in C.
ಅಂಡ್ ಈ ಎಲ್ಲ ಕೀವರ್ಡ್ಸ್ಗೆ ಅದರದ್ದೇ ಆದ ಮೀನಿಂಗ್ ಇದೆ. ಆ ಮೀನಿಂಗ್ ಅನ್ನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಯೂಸ್ 2 ಇಂಟೀಜರ್ಸ್. ನಾನು 2 ಇಂಟೀಜರ್ ನಂಬರ್ ಅನ್ನ ಆಡ್ ಮಾಡ್ಬೇಕಂತ ಮಾಡಿದ್ದೀನಿ. ಅವಾಗ ನಾವು ಏನಂತ ಬರಿಬೇಕು? ವಿ ಶುಡ್ ನಾಟ್ ರೈಟ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ಇಂಟೀಜರ್ ಅಂತ ಬರೆದ್ರೆ ಕಂಪೈಲರ್ಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ಟು ಇಂಡಿಕೇಟ್ ಇಂಟೀಜರ್ ವಿ ಹ್ಯಾವ್ ಎ ಕೀವರ್ಡ್ ಕಾಲ್ಡ್ ಇಂಟ್. ನಾವು ಇಂಟ್ ಅಂತಾನೆ ಯೂಸ್ ಮಾಡ್ಕೋಬೇಕು. ಓಕೆ, ಲೈಕ್ ದಿಸ್ ಎವ್ರಿ ಕೀವರ್ಡ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಅವುಗಳನ್ನ ಅದರ ಪರ್ಪಸ್ ಅಥವಾ ಅದರ ವರ್ಕ್ ಎಲ್ಲಿರುತ್ತೋ ನಾವು ಅಲ್ಲಿ ಅಷ್ಟೇ ಅದನ್ನ ಯೂಸ್ ಮಾಡ್ಕೋಬೇಕು. ಅಂಡ್ ದೀಸ್ ಮೀನಿಂಗ್ಸ್ ಕೆನಾಟ್ ಬಿ ಚೇಂಜ್ಡ್. ಓಕೆ, ಅಂಡ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್ ಯು ವಿಲ್ ಕಮ್ ಅಕ್ರಾಸ್ ಸೋ ಮೆನಿ ಕೀವರ್ಡ್ಸ್. ಅವಾಗ ನಿಮ್ಗೆ ಇದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಡೋಂಟ್ ವರಿ ಅಬೌಟ್ ರಿಮೆಂಬರಿಂಗ್ ಆಲ್ ದ 32 ಕೀವರ್ಡ್ಸ್. ಓಕೆ, ವೆನ್ ಎವರ್ ಯು ಸ್ಟಾರ್ಟ್ ರೈಟಿಂಗ್ ದ ಪ್ರೋಗ್ರಾಮ್, ಡೆಫಿನೆಟ್ಲಿ ನಿಮ್ಗೆ ಎಲ್ಲಾ ಕೀವರ್ಡ್ಗಳು ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಗಾಟ್ ಇಟ್? Thank you.